ಹಾಯ್ ಫ್ರೆಂಡ್ಸ್, ಡಾಕ್ಟರ್ ಸುಧಾಕರ್. ಇವತ್ತಿನ ಟಾಪಿಕ್ಕು ಬಾದಾಮ್ ನ್ಯೂಟ್ರಿಷನ್ ನೋಡೋಣ. ಫಸ್ಟು ಬಾದಾಮ್ ನೀವು 100 ಗ್ರಾಮ್ ತೊಗೊಂಡ್ರೆ ಬಾದಾಮು ಎಷ್ಟು ಶಕ್ತಿ ಇರುತ್ತಪ್ಪ ಅಂದರೆ 576 ಕ್ಯಾಲೋರೀಸ್, ಅಂದರೆ 576 ಕ್ಯಾಲೋರೀಸ್ ಬರುತ್ತೆ ಶಕ್ತಿ 100 ಗ್ರಾಮ್ ಬಾದಾಮ್ ತೊಗೊಂಡ್ರೆ ನೀವು. ಆಮೇಲೆ ಅದರಲ್ಲಿ ಏನೇನಿದೆ ಅಂತ ನೋಡೋಣ. ಅದರಲ್ಲಿ ನಿಮಗೆ ಫ್ಯಾಟು, ಇದರಲ್ಲಿ ಬಾದಾಮಲ್ಲಿ ಎಷ್ಟು ಫ್ಯಾಟ್ ಇದೆಯಪ್ಪ ಅಂದರೆ 49 ಗ್ರಾಮ್, ಅಂದರೆ 100 ಗ್ರಾಮ್ ತೊಗೊಂಡ್ರೆ ನಿಮಗೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಫ್ಯಾಟೇ ಇರುತ್ತೆ, ಒಳ್ಳೆ ಫ್ಯಾಟು. ಆನಂತರ ಕೊಲೆಸ್ಟ್ರಾಲ್ ಇದೆಯಾ? ಕೊಲೆಸ್ಟ್ರಾಲ್ ಇಲ್ಲ, ಜೀರೋ. ಈಗ ನಾವು ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ ಬಗ್ಗೆ ಹೇಳ್ತಾನೆ ಇದ್ದೀವಿ, ಎಲ್ಲ ಕಡೆಯೂ ಜೀರೋ ಇದೆ. ಅಂದರೆ ಸಸ್ಯಾಹಾರಗಳಲ್ಲಿ ಎಲ್ಲ ಕಡೆನೂ ಕೊಲೆಸ್ಟ್ರಾಲ್ ಇರಲ್ಲ, ಮಾಂಸಾಹಾರಗಳಲ್ಲಿ ಮಾತ್ರ ಕೊಲೆಸ್ಟ್ರಾಲ್ ಇರುತ್ತೆ. ಅಂದರೆ ವೆಜ್ಜಲ್ಲಿ ಮಾತ್ರ ಕೊಲೆಸ್ಟ್ರಾಲ್ ಇರಲ್ಲ, ನಾನ್ ವೆಜ್ಜಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ. ಆನಂತರ ಇದರಲ್ಲಿ ಕಾರ್ಬೋಹೈಡ್ರೇಟ್ ಎಷ್ಟಿದೆ? ಕಾರ್ಬೋಹೈಡ್ರೇಟ್ ಎಷ್ಟಿದೆಯಪ್ಪ ಅಂತಂದರೆ 22 ಗ್ರಾಮ್. 22 ಗ್ರಾಮಲ್ಲಿ ಇದರಲ್ಲಿ ಡಿವೈಡ್ ಆಗುತ್ತೆ ಡೈಟ್ರಿ ಫೈಬರ್ ಅಂತ ಮತ್ತು ಶುಗರ್ ಅಂತ. ಅದರಲ್ಲಿ ಡೈಟ್ರಿ ಫೈಬರ್ ಎಷ್ಟಿದೆ? ಡೈಟ್ರಿ ಫೈಬರ್ ಎಷ್ಟಿದೆಯಪ್ಪ ಅಂತಂದರೆ 12 ಗ್ರಾಮು ಡೈಟ್ರಿ ಫೈಬರ್ ಇದೆ. ಆಮೇಲೆ ಶುಗರ್ ಎಷ್ಟಿದೆ? 3.9 ಗ್ರಾಮ್, ಅಂದರೆ 4 ಗ್ರಾಮ್ ಶುಗರ್. 100 ಗ್ರಾಮಿಗೆ ಬಾದಾಮಿಗೆ 4 ಗ್ರಾಮು ಶುಗರ್ ಇರೋದು. ಅದಾದ ನಂತರ ಪ್ರೋಟೀನ್ ಎಷ್ಟಿದೆ? ಇದರಲ್ಲಿ 21 ಗ್ರಾಮ್ ಪ್ರೋಟೀನ್ ಇದೆ. ಆಮೇಲೆ ಇದನ್ನು ಯಾವ ಥರ ತಗೊಳ್ಳೋದು ಅಂದರೆ, ಈಗ ಜನ ಏನು ಮಾಡ್ತಾರಪ್ಪ ಅಂತಂದರೆ ಹುರಿದು ತೊಗೊಳ್ಳೋರು ಇದ್ದಾರೆ, ಪೌಡ್ರ್ ಮಾಡಿ ತೊಗೊಳ್ಳೋರು ಇದ್ದಾರೆ, ಇಲ್ಲಪ್ಪ ಅಂದರೆ ನೆನೆಸಿಬಿಟ್ಟು ತೊಗೊಳ್ಳೋರು ಇದ್ದಾರೆ. ಈ ಥರ ಎಲ್ಲ ಫಾರ್ಮೆಟಲ್ಲಿ ತೊಗೊಳ್ಳೋರು ಇದ್ದಾರೆ. ಇಲ್ಲಾಂದರೆ ಆಲ್ಮಂಡ್ ಆಯಿಲ್ ಕೂಡ ಇದನ್ನು ಆಯಿಲ್ ಫಾರ್ಮೆಟಲ್ಲಿ ತೊಗೊಳ್ಳೋರು ಇದ್ದಾರೆ. ಹಾಗಾಗಿ ಯಾವುದು ಬೆಟ್ರಪ್ಪ ಅಂತಂತಂದರೆ, ಹಾಗೆ ನೀವು ಹುರ್ಕೊಂಡು ತಿನ್ನೋದಾಗಲಿ, ಹಾಗೆ ತಿನ್ನೋದಾದರೆ ಅದು ಒಂಥರ ಎಣ್ಣೆ. ಇವೆಲ್ಲ ಎಣ್ಣೆ ಅಲ್ಲ, ಎಣ್ಣೆ ಜಾಸ್ತಿ ಇರೋದ್ರಿಂದ ಇವುಗಳನ್ನು ಜಾಸ್ತಿ ತಿನ್ನೋಕ್ಕೂ ಆಗಲ್ಲ. ಆಮೇಲೆ ಅದು ಕಷ್ಟನೂ ಆಗುತ್ತೆ, ಡೈಜೆಷನ್ ಕೂಡ ಅಷ್ಟು ಸರಿಯಾಗಿ ಆಗಲ್ಲ. ಆದ್ದರಿಂದ ಇದನ್ನೇನು ಮಾಡೋದಪ್ಪ ಅಂದ್ರೆ ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ತಿನ್ನೋದು ಭಾಳ ಒಳ್ಳೆಯದು. ಅದೇನಾಗುತ್ತಪ್ಪ ಅಂದ್ರೆ ನೋಡಿ, ಹಾಗೆ ತಿಂದರೆ ಎಣ್ಣೆ ಥರ ಇರುತ್ತೆ. ಈಗ ನೆನೆಸಿ ತಗೊಂಡ್ರೆ ಒಂಥರ ಮಿಲ್ಕ್ ಥರ ಆಗುತ್ತೆ ಕಾಮನ್ ಆಗಿ. ಆಮೇಲೆ ಡೈಜೆಷನ್ನು ತುಂಬ ಈಸಿ ಆಗುತ್ತೆ ಡೈಜೆಷನ್ಗೆ. ಆಮೇಲೆ ಅಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ಬಾಡಿಗೆ ಹೀರ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ನೆನೆಸಿ ತಿನ್ನೋದು ಭಾಳ ಒಳ್ಳೆಯದು. ಆನಂತರ ಈ ಬಾದಾಮ್ ತೊಗೊಂಡ್ರೆ ಏನೇನು ಲಾಭಗಳಿದೆ ಅಂತ ನೋಡೋಣ. ಈಗ ಬಾದಾಮು ತೊಗೊಳ್ಳೋದ್ರಿಂದ ಏನೇನು ಲಾಭ ಇದೆಯಪ್ಪ ಅಂದರೆ, ಮೆದುಳು ಮತ್ತು ಹೃದಯದ ಕೆಲಸಗಳು ಅಲ್ಲಿ ಏನಾಗುತ್ತೆ, ಭಾಳ ಹೆಲ್ಪ್ ಆಗುತ್ತೆ. ಅಂದರೆ ಆ ಕೆಲಸಗಳಿಗೆ ಶಕ್ತಿ ತುಂಬುತ್ತೆ. ಯಾವ ಥರಪ್ಪ ಅಂತಂತಂದರೆ, ಇದರಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಇಲ್ವಲ್ಲ, ಒಳ್ಳೆ ಕೊಲೆಸ್ಟ್ರಾಲ್ ಇರೋದ್ರಿಂದ ಏನಾಗುತ್ತಪ್ಪ ಅಂತಂದರೆ, ಈ ರಕ್ತನಾಳಗಳಲ್ಲಿ ಈ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಅಲ್ಲಿ ಕಟ್ಕೊಳ್ಳುತ್ತೆ ರಕ್ತನಾಳಗಳಲ್ಲಿ. ಆ ರಕ್ತನಾಳಗಳಲ್ಲಿ ಕಟ್ಕೊಳ್ಳೋದನ್ನು ಅಥೆರೋಸ್ಕ್ಲೆರೋಸಿಸ್ ಅಂತಾರೆ. ಆ ಥರ ಕಟ್ಕೊಳ್ಳೋದಿದೆಯಲ್ಲ, ಅದನ್ನು ಈ ಒಂದು HDL ಒಳ್ಳೆ ಕೊಲೆಸ್ಟ್ರಾಲ್ ಇದೆಯಲ್ಲ, ಅದು ಜಾಸ್ತಿ ಇದ್ದರೆ ಅದನ್ನು ಕಟ್ಕೊಳ್ಳಾರ್ದಂಗೆ ನೋಡ್ಕೊಳ್ಳುತ್ತೆ, ಅದನ್ನು ಕ್ಲಿಯರ್ ಮಾಡೋದು ಥರ ನೋಡ್ಕೊಳ್ಳುತ್ತೆ. ಹಾಗಾಗಿ ಇದು ಹಾರ್ಟ್ ಫಂಕ್ಷನ್ಗೆ, ಅಂದರೆ ಹೃದಯದ ಕೆಲಸಕ್ಕೆ ತುಂಬ ಸಹಕಾರಿಯಾಗಿದೆ. ಎರಡನೇದ್ದು ಬ್ರೇನು. ಒಳ್ಳೆ ಫ್ಯಾಟ್ ಇತ್ತಪ್ಪ ಅಂದರೆ ಬ್ರೇನಲ್ಲಿ ಏನಾಗುತ್ತಪ್ಪ ಅಂತಂದರೆ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ. ಹಾಗಾದರೆ ಇದು ಏಜ್ ಆದವರು ಕೂಡ ತೊಗೊಳ್ಬೋದು. ಆಮೇಲೆ ಚಿಕ್ಕ ಮಕ್ಕಳು, ಓದುವಂಥ ಮಕ್ಕಳು, ಈ ಸ್ಕೂಲ್ ಹೋಗುವಂಥವ್ರು, ಕಾಲೇಜ್ ಹೋಗುವಂಥವ್ರು, ನೆನಪಿನ ಶಕ್ತಿಗೆ ಇದು ಒಳ್ಳೆ ಒಂದು ಅಂದರೆ ಮೆಮೊರಿ, ಅಂದರೆ ಒಂದು ನೆನಪಿನ ಶಕ್ತಿಯ ಒಂದು ಟಾನಿಕ್ ಥರ ಅಂತ ಅನ್ಕೋಬೋದು. ಹಾಗಾಗಿ ಸ್ಕೂಲ್ಗೆ ಹೋಗುವಂಥ ಮಕ್ಕಳು ಎಲ್ಲರೂ ಇದನ್ನು ನೆನಪಿನ ಶಕ್ತಿಯ ಒಂದು ಟಾನಿಕ್ ಥರ ಯೂಸ್ ಮಾಡ್ಕೋಬೋದು ಕಾಮನ್ ಆಗಿ. ಇದಾದ ನಂತರ ನೆಕ್ಸ್ಟು ಇದರಲ್ಲಿ ಏನಿದೆಯಪ್ಪ ಅಂತಂದರೆ, ಶುಗರು ಭಾಳ ಕಮ್ಮಿ ಇದೆ. ಹಾಗಾಗಿ ಇದರಲ್ಲಿ ಫ್ಯಾಟು ಒಳ್ಳೆ ಫ್ಯಾಟ್ ಇದೆ, ಪ್ರೋಟೀನ್ ಒಳ್ಳೆ ರೀತಿಯಿಂದ ಇದೆ, ಶುಗರ್ ಕಮ್ಮಿ ಇದೆ. ಹಾಗಾಗಿ ಇದು ಶುಗರ್ ಪೇಷಂಟಿಗೆ ತುಂಬ ಒಳ್ಳೆಯ ಆಹಾರ. ಅಂದರೆ ಈ ಡಯಾಬಿಟಿಸ್ ಇರೋಂಥ ಪೇಷಂಟಿಗೆ ಇದು ತುಂಬ ಒಳ್ಳೆಯ ಆಹಾರ. ಹಾಗಾಗಿ ಇದನ್ನು ರೆಗ್ಯುಲರ್ ಆಗಿ ಅವರು ನೆನೆಸಿಟ್ಟ ಬಾದಾಮಿಗಳನ್ನು ತಿಂತಾ ಇದ್ದರೆ ಶುಗರ್ ಕೂಡ ಅದರಲ್ಲಿ ಕಮ್ಮಿ ಇರೋದ್ರಿಂದ ಮತ್ತು ಇದರಲ್ಲಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸಿಂದ ಕೂಡ ಅವರು ಒಂಥರ ಹೇಗಿರ್ತಾರಪ್ಪ ಅಂದರೆ ಚೆನ್ನಾಗಿ ಇರ್ತಾರೆ. ಅಂದರೆ ಒಂದು ಸುಸ್ತು ಆ ಥರದ್ದೆಲ್ಲ ಆಗ್ಲಾರ್ದಂಗೆ ಒಂದು ಶಕ್ತಿಶಾಲಿಯಾಗಿ
ಇರೋ ಸಾಧ್ಯತೆಗಳು ಇರುತ್ತೆ ಇದರಲ್ಲಿ. ಶುಗರ್ ಪೇಷಂಟ್ಗೆ ತುಂಬ ಒಳ್ಳೆಯದು. ಆನಂತರ ಇದರಲ್ಲಿ ವಿಟಮಿನ್ ಇ ಇದೆ. ವಿಟಮಿನ್ ಇ ಇರೋದ್ರಿಂದ ಇದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಅಲ್ಲ, ಹಾಗಾಗಿ ಫ್ಯಾಟ್ ಚೆನ್ನಾಗಿರೋದ್ರಲ್ಲೇ ಇದು ಚೆನ್ನಾಗಿ ಸಿಗುತ್ತೆ. ಈ ಡ್ರೈ ಫ್ರೂಟ್ಸ್ ಎಸ್ಪೆಷಲಿ ಈ ಒಂದು ಆಲ್ಮಂಡಲ್ಲಿ ಅಂದರೆ ಅದೇ ಬಾದಾಮಲ್ಲಿ ಚೆನ್ನಾಗಿರುತ್ತೆ ವಿಟಮಿನ್ ಇ. ಹಾಗಾಗಿ ವಿಟಮಿನ್ ಇನ ಒಂದು ಇರೋದ್ರಿಂದ ಇದು ಆ್ಯಂಟಿ ಆಕ್ಸಿಡೆಂಟು. ಹಾಗಾಗಿ ಬಾಡಿಯಲ್ಲಿ ಏನಾದರೂ ಟಿಶ್ಯೂ ಡ್ಯಾಮೇಜ್ಗಳಿದ್ದರೆ ಅದನ್ನು ಸರಿ ಮಾಡಿಕೊಳ್ಳುತ್ತೆ. ಆಮೇಲೆ ವಿಟಮಿನ್ ಇ ಇಂದ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಕ್ಯಾನ್ಸರ್ ಸೆಲ್ಸು ಕೂಡ ಕ್ಯಾನ್ಸರ್ದು ಸೆಲ್ಸ್ಗಳ ವಿರುದ್ಧ ಹೋರಾಡೋಕ್ಕೆ ಇದು ಶಕ್ತಿ ತುಂಬುತ್ತೆ. ಅದ್ರ ಜೊತೆಗೆ ಇದು ರೆಗ್ಯುಲರ್ ಆಗಿ ತಿನ್ಕೊಂಡು ಬಂದರೆ ಏರ್ ಚೆನ್ನಾಗಿರುತ್ತೆ. ಆಮೇಲೆ ಬಾದಾಮ್ ಆಯಿಲ್ ಕೂಡ ಹಚ್ಚಿದಾಗ ಕೂಡ ಏರ್ ಫಾಲ್ ಇತ್ತಪ್ಪ ಅಂದರೂ ಕೂಡ ಒಳಗಡೆಯಿಂದ ತಿನ್ನೋದು ಮತ್ತು ಮೇಲ್ಗಡೆಯಿಂದ ಏರಿಗೆ ಹಚ್ಚೋದು ಬಾದಾಮ್ ಆಯಿಲು ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಏರ್ ಫಾಲು ಎಷ್ಟೋ ಜನಗಳಿಗೆ ಏರ್ ಫಾಲು ನಿಂತ್ಕೊಂಡಿದೆ. ನಮ್ಮ ಒಂದು ನಾವು ಕೂಡ ಇದನ್ನು ಸಜೆಸ್ಟ್ ಮಾಡಿದ್ವಿ. ಬಾದಾಮ್ ತೈಲ್ ಮತ್ತು ಬಾದಾಮ್ ತಿನ್ನೋದು ಜೊತೆಗೆ ಬೇರೆ ಏನಾದ್ರು ತೊಂದರೆ ಇದ್ರೆ ಅದ್ರ ತಕ್ಕಂಗೆ ಕೊಟ್ಟಾಗ ರಿಸಲ್ಟ್ಗಳು ಚೆನ್ನಾಗಿ ಬಂದಿದೆ. ಏರ್ ಫಾಲು ತಡೆಗಟ್ಟುವಂಥ ಶಕ್ತಿ ಇದರಲ್ಲಿದೆ. ಆಮೇಲೆ ಅದ್ರ ಜೊತೆಗೆ ಇದರಲ್ಲಿ ಐರನ್ ಇದೆ, ಕ್ಯಾಲ್ಶಿಯಂ ಇದೆ, ಹಾಗಾಗಿ ಇದು ಮೂಳೆಗೂ ಚೆನ್ನಾಗಿರುತ್ತೆ. ಆಮೇಲೆ ಇದರಲ್ಲಿ ಒಳ್ಳೆ ಪ್ರೋಟೀನ್ ಇದೆ, ಹಾಗಾಗಿ ಈ ಬೆಳೆಯುವಂಥ ಮಕ್ಕಳಿಗಾಗಲಿ ಪ್ರೋಟೀನು ಭಾಳ ಒಳ್ಳೆಯದು. ಹಾಗಾಗಿ ಅವರಿಗೆಲ್ಲ ನಾವು ಇದನ್ನು ಮಾಡ್ಬೋದು. ಅದಾದ ನಂತರ ಇದರಲ್ಲಿ ಒಳ್ಳೆ ಏನಿದೆ ಡೈಟ್ರಿ ಫೈಬರ್ ಇರೋದ್ರಿಂದ ಇದನ್ನು ತಗೊಳ್ಳೋದ್ರಿಂದ ಮೋಷನ್ ಪ್ರಾಬ್ಲಮ್ ಆಗಲಿ, ಯಾರಿಗಾದರೂ ಬಾತ್ರೂಮ್ ಪ್ರಾಬ್ಲಮ್ ಆಗಲಿ, ಅದು ಏನಾಗುತ್ತೆ ಚೆನ್ನಾಗಿ ಇಲ್ಲಿ ಕ್ಲಿಯರ್ ಇರುತ್ತೆ. ಮೋಷನ್ ಎಲ್ಲ ಡೈಲಿ ಕ್ಲಿಯರ್ ಆಗ್ತಾ ಇರುತ್ತೆ ಈ ಡೈಟ್ರಿ ಫೈಬರ್ ತಗೊಳ್ಳೋದ್ರಿಂದ. ಆಮೇಲೆ ಇದ್ರ ಜೊತೆಗೆ ನಾವು ಇನ್ನೇನು ಹೇಳ್ಬೋದಪ್ಪ ಅಂತಂತಂದರೆ ಬಿ ಪಿ ಕೂಡ ಇದು ಕಮ್ಮಿ ಮಾಡುತ್ತೆ. ಹೇಗೆಪ್ಪ ಅಂತಂತಂದರೆ ಇದರಲ್ಲಿ ಯಾವುದು ಪೊಟ್ಯಾಷಿಯಮ್ ಚೆನ್ನಾಗಿದೆ, ಮ್ಯಾಗ್ನೇಷಿಯಮ್ ಚೆನ್ನಾಗಿದೆ, ಹಾಗಾಗಿ ಮತ್ತು ಒಳ್ಳೆ ಯಾವುದು ಶುಗರ್ ಕಮ್ಮಿ ಇದೆ, ಆಮೇಲೆ ಒಳ್ಳೆ ಫ್ಯಾಟ್ ಇರೋದ್ರಿಂದ ಕೂಡ ಬಿ ಪಿನ ಅದ್ಭುತವಾಗಿ ಕಂಟ್ರೋಲ್ ಮಾಡ್ಬೋದು. ಹಾಗಾಗಿ ಇದರಲ್ಲಿ ತುಂಬ ಒಳ್ಳೆ ಫ್ಯಾಟು, ಒಳ್ಳೆ ಪ್ರೋಟೀನು, ಶುಗರ್ ಕಮ್ಮಿ, ಆಮೇಲೆ ಯಾವುದು ಡೈಟ್ರಿ ಫೈಬರು ಚೆನ್ನಾಗಿದೆ, ಹಾಗಾಗಿ ತುಂಬ ನ್ಯೂಟ್ರಿಯೆಂಟ್ಸ್ ಎಲ್ಲ ಇದೆ. ಹಾಗಾಗಿ ಇದು ಅದ್ಭುತ. ಎಲ್ಲ ಆರ್ಗನ್ಸ್ಗಳಿಗೂ ಕೂಡ ಇದು ಭಾಳ ಚೆನ್ನಾಗಿ ಶಕ್ತಿಯನ್ನು ತುಂಬುತ್ತೆ. ಹಾಗಾಗಿ ಇದನ್ನು ಎಷ್ಟು ತಿನ್ಬೋದು ರೆಗ್ಯುಲರ್ ಆಗಿಯಪ್ಪ ಅಂತಂತಂದರೆ, ಚಿಕ್ಕ ಮಕ್ಕಳಾದರೆ 1, 2, 3 ಅದು ನೋಡ್ಕೋಬೇಕು. ವೆಯ್ಟ್ ತಕ್ಕ ಹಾಗೆ ಕೊಡ್ಬೋದು, ವಯಸ್ಸು ವೆಯ್ಟ್ ತಕ್ಕ ಹಾಗೆ ಕೊಡ್ಬೋದು. ಕಾಮನ್ ಆಗಿ ದೊಡ್ಡವರಿಗೆಪ್ಪ ಅಂತಂತಂದರೆ 5ರಿಂದ 10 ಡೈಲಿ ತಿನ್ಬೋದು ನೆನೆಸಿಟ್ಟು. ಇದು ತುಂಬ ಒಳ್ಳೆಯ ನೆನೆಸಿ ತಗೊಳ್ಳೋದು ತುಂಬ ಒಳ್ಳೆಯದು. ಮತ್ತು ಇದು ಏನಪ್ಪ ಅಂದರೆ ಶಕ್ತಿಯುತ ಆಹಾರ, ಬಹಳವಾದ ಆಹಾರ. ಇದು ಕಾಮನ್ ಆಗಿ ತುಂಬ ಕಷ್ಟಪಡೋರು ಕೂಡ ತೊಗೋಬೋದು. ಆಗದೆ ಇದ್ದಾಗ ಇದು ಬಡವರ ಬಾದಾಮು ಏನಪ್ಪ ಅಂತಂದರೆ ಶೇಂಗಾನು ತೊಗೋಬೋದು. ಓಕೆ ಫ್ರೆಂಡ್ಸ್, ಇಷ್ಟೇ ಈ ದಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.